ನಿಮ್ಮ ಹತ್ರ ರೇಷನ್ ಕಾರ್ಡು, ಪಾಸ್ಪೋರ್ಟ್, ಆಧಾರ್ ಕಾರ್ಡು ಇದೆಯೋ ಅಲ್ವೋ ಗೊತ್ತಿಲ್ಲ. ಆದ್ರೆ ಫೇಸ್ಬುಕ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ, ಹೈಕ್ ನಲ್ಲಿ, ಟ್ವಿಟರ್ ನಲ್ಲಿ ನಿಮ್ದು ಅಕೌಂಟ್ ಅಂತೂ ಇದ್ದೇ ಇರುತ್ತೆ. ಆ ಲೆವೆಲ್ಗೆ ಸೋಷಿಯಲ್ ಮೀಡಿಯಾ ನಮ್ಮನ್ನೆಲ್ಲರನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಹೆಗಲ್ ಮೇಲೆ ಕೈ ಹಾಕೊಂಡು ಅರ್ಧ ಟೀ ಕುಡ್ಕೊಂಡು ಅರ್ಧ ಗಂಟೆ ಮಾತಾಡ್ತಿರ್ತಿದ್ರು. ಆದ್ರೆ ಈಗ ಎಲ್ಲ ಪಕ್ಕದಲ್ಲೇ ಇದ್ರು, ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಾಟ್ಸ್ಆ್ಯಪು, ಹೈಕು ಅಂತ ಚಾಟ್ ಮಾಡ್ತಾ ಇರ್ತಾರೆ. ಏನ್ ಮಗ ನಂಬರ್ ಚೇಂಜ್ ಮಾಡಿದ್ಯಾ? ಲಾಸ್ಟ್ ಮಂತ್ ಗರ್ಲ್ ಫ್ರೆಂಡ್ ಚೇಂಜ್ ಮಾಡಿದ್ನಲ್ಲ, ಹಾಗೆ ತುಂಬ ಚೇಂಜ್ ಮಾಡಿ. ನಮ್ಮ ಮಗನ್ ಒಂದ್ ತಿಂಗಳಿಂದ ಟ್ರೈ ಮಾಡ್ತೀವಿ, ಅವ್ಳು ರಿಯಾಕ್ಷನ್ ಕೊಡ್ತಿಲ್ಲ ಮಚ್ಚ. ಅದೆಲ್ಲ ಯಾವ ಮಹಾ ಮಚ್ಚ. ನೋಡೋಣ, ಅವ್ಳು ಪ್ರಪೋಸ್ ಮಾಡೋ, ಪಟಾಯಿಸು ನೋಡೋಣ. ಪ್ರಪೋಸ್ ಮಾಡಿ ಕಮಿಟ್ ಮಾಡಿ ನಿನಗೆ ತೋರಿಸ್ತೀವಿ, ನೋಡೋಣ. ನಮ್ಮ ಟೀನೇಜರ್ಗೆ ಈ ಸೋಷಿಯಲ್ ಮೀಡಿಯಾ ಇಂದ ಎಷ್ಟು ಅಡ್ವಾಂಟೇಜು, ಎಷ್ಟು ಡಿಸ್ಅಡ್ವಾಂಟೇಜು ಅಂತ ನೋಡೋಣ ಬನ್ನಿ. जिंदगी दो पल की, जिंदगी दो पल की, इंतजार कब तक हम करेंगे भला, तुम्हें प्यार कब तक ना करेंगे भला, जिंदगी दो पल की। मैंने तो अपनी ये जान, अब तुम ही इसको संभालो, हमें अपना होश कहाँ बेखुदी। ಹಾಯ್ ಮಗ. ಏನ್ ಮಚ್ಚ ಚಾಲೆಂಜ್ ಮಾಡಿದಲ್ಲ, ಏನಾಯ್ತು? ಅದೆಲ್ಲ ಏನ್ ಚಾಲೆಂಜ್ ಅಲ್ಲಿ ಸಿಕ್ಬಿಟ್ಲಾ? ಅದೆಲ್ಲ ಯಾವ ಮಹಾ ಮಚ್ಚ. ಓಹೋ, ಹೆಂಗ್ ನಂಬ್ಲಿ ನಾನು?
ನೋಡು ಅವಳ ಜೊತೆ ಸೆಲ್ಫಿ ತಗೊಂಡಿದ್ದೀನಿ, ಇದಕ್ಕಿನ್ನ ಬೇಕಾ ನಿಂಗೆ? ನೀನ್ ಬಿಡು ಮಚ್ಚ, ಎಲ್ಲೋ ಹೋಗ್ಬಿಟ್ಟೆ. ಮತ್ತೆ ನೆಕ್ಸ್ಟ್ ಇನ್ನೇನು ಮಗ? ನೆಕ್ಸ್ಟ್ ಇನ್ನೊಂದು ನಮ್ಮ ಟೀನೇಜರ್ಸ್ ಅವರು ಸೋಷಿಯಲ್ ಮೀಡಿಯಾದಿಂದ ಯಾವ ತರ ದಾರಿ ತಪ್ತಾರೆ ನೋಡಿ. ಹಾಗಂತ ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿದವರೆಲ್ಲ ಹಿಂಗೆ ಅಲ್ಲ. ಇದನ್ನ ಪಾಸಿಟಿವ್ ವೇನಲ್ಲಿ ತಗೊಂಡ್ರೆ ಹೇಗಿರುತ್ತೆ ನೋಡೋಣ ಬನ್ನಿ. मैं, मेरा दिल और तुम हो यहाँ, फिर क्यों हो पल के झुकाए वहाँ? तुम सा हंसी पहले देखा नहीं, तुम इससे पहले थे जाने कहाँ। जीने लगा हूँ पहले से ज्यादा तुम पे मरने लगा। ನೀನ್ ಮುಂಚೆ ಹುಡುಗಿ ಜೊತೆ ಫೋಟೋ ತೆಕ್ಕೊಂತ ಸುತ್ತಾಡ್ತಾ ಫ್ಲರ್ಟ್ ಎಲ್ಲ ಮಾಡ್ತಿದ್ದೆ, ಇವಾಗೇನೋ ಇಷ್ಟು ಚೇಂಜ್ ಆಗಿದ್ಯಾ? ನಾನು ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ಗಳಿಗೇನೋ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ ಟೈಮ್ ಹೋಗುತ್ತಿಲ್ಲ. ಆದ್ರೆ ನನ್ನ ಲೈಫಲ್ಲಿ ಒಂದು ದೊಡ್ಡ ಚೇಂಜ್ ಆಯ್ತು. ನಮ್ಮ ಸೋಷಿಯಲ್ ಮೀಡಿಯಾದಿಂದ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಇದನ್ನ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ನಿಂತ್ಕೊಂಡಿದೆ.